ಆತ್ಮೀಯ ಆಧ್ಯಾತ್ಮಿಕ ಧರ್ಮಹಿತ ಚಿಂತಕರೇ, ನಾವು ಕಳೆದ ವಿಡಿಯೋದಲ್ಲಿ ಧನುರ್ಮಾಸದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೆವು. ಈಗ ಮತ್ತೆ ಧನುರ್ಮಾಸದ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಾವಿಂದು ಪಡೆಯೋಣ, ತಿಳಿದುಕೊಳ್ಳೋಣ. ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿಯು ಅಂದರೆ ಮಾರ್ಗಶಿರ ಶುಕ್ಲ ಪಕ್ಷದ ಏಕಾದಶಿಯು ಅತಿ ಪವಿತ್ರವಾದ ದಿನವಾದ್ದರಿಂದ ಈ ಏಕಾದಶಿಯು ವರ್ಷದಲ್ಲಿ ಬರುವ ಉಳಿದ 23 ಏಕಾದಶಿಗಳಿಗಿಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗಿದ್ದು, ಈ ಏಕಾದಶಿಯು ದೇವಸ್ಥಾನಗಳಲ್ಲಿ ಸಾವಿರಾರು ಭಕ್ತರುಗಳನ್ನು ಸ್ವರ್ಗದ ಬಾಗಿಲು ಮೂಲಕ ಹೋಗುವ ಸಲುವಾಗಿ ಆಕರ್ಷಿಸುತ್ತದೆ. ಈ ಮುಹೂರ್ತವು ಅತಿ ಪವಿತ್ರವಾದ್ದರಿಂದ ಭಕ್ತರು ಸಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾಗುತ್ತಾರೆ. ದೇವರ ಮುಂದೆ ರಂಗೋಲಿಯನ್ನು ಹಾಕಿ ಸಗಣಿಯಿಂದ ಗುಂಡಾಗಿ ಮಾಡೋದಕ್ಕೆ ಹೂವನ್ನು ಇಟ್ಟು ರಂಗೋಲಿಯ ಮಧ್ಯೆ ಇಡುತ್ತಾರೆ. ಇವುಗಳನ್ನು ಗೊಬ್ಬಮ್ಮ ಎಂದು ಕರೆಯಲಾಗುತ್ತದೆ. ಮದುವೆಗೆ ಸಿದ್ಧವಾದ ಹೆಣ್ಣು ಮಕ್ಕಳು, ಮಕ್ಕಳಿಲ್ಲದವರು ಧನುರ್ಮಾಸ ವ್ರತವನ್ನು ಆಚರಣೆ ಮಾಡಿದರೆ ಶೀಘ್ರವಾಗಿ ವಿವಾಹ ಪ್ರಾಪ್ತವಾಗುತ್ತೆಂದು, ಮಕ್ಕಳಿಲ್ಲದವರಿಗೆ ಮಕ್ಕಳು ಆಗುವೆಂದು ಹೇಳಲಾಗಿದೆ. ಕಾತ್ಯಾಯಿನಿ ವ್ರತಾಚರಣೆಯ ಫಲವಾಗಿ ಪಾರ್ವತಿಯು ಶಿವನನ್ನು ಪಡೆದಂತೆ ಶ್ರೀಕೃಷ್ಣನ ಭಕ್ತಿಯಾದಂತಹ ಗೋದಾದೇವಿಯು ಈ ಧನುರ್ಮಾಸದ ವ್ರತದ ಆಚರಣೆಯ ಫಲವಾಗಿ ಶ್ರೀಕೃಷ್ಣನನ್ನೇ ವಿವಾಹವಾಗುವಂತಾಯಿತು. ಧನುರ್ಮಾಸದ ವ್ರತಾಚರಣೆಯು 1000 ವರ್ಷಗಳ ಪೂಜೆ ಮಾಡಿದ ಫಲ ಲಭಿಸುತ್ತದೆ ಮತ್ತು ಈ ಮಾಸದಲ್ಲಿ ಸ್ನಾನಕ್ಕಾಗಿ ನದಿಗಳ ಕಡೆ ನಡೆದು ಹೋಗುವುದು ಒಂದು ಅಶ್ವಮೇಧ ಯಾಗ ಮಾಡಿದ ಫಲ ಪಡೆದಂತೆ ಎಂದು ಹೇಳಲಾಗಿದೆ. ಪುರಾಣಗಳ ಪ್ರಕಾರ ದೇವತೆಗಳ ರಾಜನಾದ ಇಂದ್ರ ಅಸುರರಿಂದ ಪರಾಜಿತನಾಗಿ ರಾಜ್ಯಭ್ರಷ್ಟನಾಗುತ್ತಾನೆ. ಆಗ ತನ್ನ ಪತಿದೇವನ ಕಲ್ಯಾಣಕ್ಕಾಗಿ ಶಚೀದೇವಿ ಶ್ರೀಹರಿಯನ್ನು ಪೂಜಿಸುತ್ತಾಳೆ. ಅದರಿಂದ ಸಂತುಷ್ಟನಾದಂತಹ ಶ್ರೀಮನ್ನಾರಾಯಣನ ಕೃಪೆಯಿಂದ ಮತ್ತೆ ಇಂದ್ರ ತನ್ನ ಪದವಿಯನ್ನು ಪಡೆದುಕೊಂಡದ್ದು ಇದೇ ಧನುರ್ಮಾಸದಲ್ಲಿ. ಈ ಮಾಸದಲ್ಲಿ ದೇವತೆಗಳು ಕೂಡ ದೇವರನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜಿಸುತ್ತಾರೆಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ಅವತಾರ ಪುರುಷರಿಗೆ ಸಂಬಂಧಪಟ್ಟಂತಹ ಅನೇಕ ಘಟನಾವಳಿಗಳಿವೆ. ಈ ಮಾಸದ ಶುಕ್ಲ ಏಕಾದಶಿಯನ್ನು ಗೀತ ಜಯಂತಿ ಎಂದು ಆಚರಿಸಲಾಗುತ್ತದೆ. ಅಂದರೆ ಶ್ರೀಕೃಷ್ಣ ಅರ್ಜುನಿಗೆ ಗೀತೋಪದೇಶ ಮಾಡಿದ ದಿನವದು. ಅದಕ್ಕೆ ಮೋಕ್ಷದ ಏಕಾದಶಿ ಎಂದು ಹೆಸರಿದೆ. ಮೋಕ್ಷದ ಅಂದರೆ ಮೋಕ್ಷವನ್ನು ನೀಡುವ, ಭವಬಂಧನಗಳಿಂದ ಮನಸ್ಸನ್ನು ಕಳಚುವುದು ಎಂದು ಅರ್ಥ. ಹಾಗಾಗಿ ಅದಕ್ಕೆ ಗೀತ ಜಯಂತಿಯ ದಿನವನ್ನು ಮೋಕ್ಷದ ಏಕಾದಶಿ ಎಂದು ಹೇಳುತ್ತಾರೆ. ಇನ್ನು ಸನಾತನ ಧರ್ಮದಲ್ಲಿ ಶ್ರೇಷ್ಠ ಗುರುಗಳೆಂದು ಆರಾಧಿಸಲ್ಪಡುವ ದತ್ತಾತ್ರೇಯ ಜಯಂತಿಯೂ ಸಹ ಮಾರ್ಗಶಿರ ಮಾಸದಲ್ಲಿಯೇ ಬರುತ್ತದೆ. ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದು ದತ್ತಾತ್ರೇಯ ಜಯಂತಿಯನ್ನು ಭಕ್ತಿ ಆದರಗಳಿಂದ ಆಚರಿಸಲಾಗುತ್ತದೆ. ಮಾರ್ಗಶಿರ ಕೃಷ್ಣ ಏಕಾದಶಿಯ ದಿನದಂದು ಉಪವಾಸವಿರುವ ಆಚರಣೆ ಇದ್ದು, ಇದನ್ನು ವಿಮಲ ಏಕಾದಶಿ ಅಥವಾ ಸಫಲ ಏಕಾದಶಿ ಎಂದು ಕೂಡ ಕರೆಯುತ್ತಾರೆ. ಈ ದಿನದಂದು ಉಪವಾಸವಿದ್ದು ಜ್ಞಾನಕ್ಕಾಗಿ ಪ್ರಯತ್ನಿಸಿದರೆ ನಮ್ಮಲ್ಲಿರುವ ಅಜ್ಞಾನ ನಿವೃತ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣುವಿನ ಅವತಾರವೇ ಆಗಿರುವ ಶ್ರೀಕೃಷ್ಣ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಎಂದು ಹೇಳಿದ್ದು, ಈ ಮಾಸದಲ್ಲಿ ವಿಷ್ಣುವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ಮಾಸದ ಮತ್ತೊಂದು ಆಚರಣೆ ಎಂದರೆ ಅಮಾವಾಸ್ಯೆಯ 6 ದಿನಗಳ ನಂತರ ಸ್ಕಂದ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ತಮಿಳುನಾಡಿನಲ್ಲಿ ಈ ರೀತಿಯ ಸ್ಕಂದ ಷಷ್ಠಿ ಆಚರಣೆ ಹೆಚ್ಚು ನಡೆಯಲಿದ್ದು, ಸಂತಾನವಿಲ್ಲದವರು ಈ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯನಿಗೆ ಪೂಜೆ ಸಲ್ಲಿಸಿದರೆ ಸಂತಾನ ಪಡೆಯುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ. ಧನುರ್ಮಾಸದಲ್ಲಿ ಪ್ರತಿನಿತ್ಯ ಭದ್ರಲಕ್ಷ್ಮಿಸ್ತವ ಪಠಿಸುವುದು ಅತ್ಯಂತ ಶ್ರೇಯಸ್ಕರ. ಧನುರ್ಮಾಸ ಆಚರಣೆಯಲ್ಲಿ ಪಾರಮಾರ್ಥಿಕತೆ, ವೈಜ್ಞಾನಿಕತೆ, ಭಾವನಾತ್ಮಕ ಸಂಬಂಧವೆಲ್ಲವೂ ಕೂಡಿಕೊಂಡು ಒಳ್ಳೆಯದನ್ನೇ ನೀಡುತ್ತದೆ. ದೇವರನ್ನು ಧ್ಯಾನಿಸಲು, ಪೂಜಿಸಲು ಧನುರ್ಮಾಸ ಅತಿ ಶ್ರೇಷ್ಠವಾದದ್ದಾಗಿದೆ. ಕಾಂತ್ಯಾಯಿನಿ ವ್ರತ ಹಾಗೂ ಇನ್ನು ಅನೇಕ ವ್ರತಗಳು ಧನುರ್ಮಾಸದಲ್ಲಿ ಮಹಿಳೆಯರು ಆಚರಿಸುವ ಪ್ರಮುಖ ವ್ರತಗಳಾಗಿವೆ. ಧನುರ್ಮಾಸದಲ್ಲಿ ವ್ರತವನ್ನು ಅವಿವಾಹಿತ ಮಹಿಳೆಯರು ಆಚರಿಸುವುದು ಉಂಟು. ಧನುರ್ಮಾಸ ವ್ರತವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಹೇಗೆ ಸಾಧ್ಯವಾಯಿತೋ ಹಾಗೆಯೇ ಧನುರ್ಮಾಸ ವ್ರತವನ್ನು ಆಚರಿಸುವ ಮಹಿಳೆಗೆ ಉತ್ತಮ ಪತಿ ಸಿಗುತ್ತಾನೆ ಎಂದು ನಂಬಲಾಗಿದೆ. ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸಲಾಗುತ್ತದೆ. ಈ ಮಾಸದಲ್ಲಿ ಉತ್ತಮ ಪತಿಗಾಗಿ ಗೋದಾದೇವಿಯನ್ನು ಪೂಜಿಸುವುದು ಕೂಡ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಈ ಧನುರ್ಮಾಸದಲ್ಲಿ ಅಶ್ವತ್ಥ ಪೂಜೆ ಹಾಗೂ ನಾಗಪೂಜೆಗಳು ಬಹಳ ವಿಶೇಷವಾಗಿರುತ್ತದೆ. ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಹಾಗೆಯೇ ವೈಜ್ಞಾನಿಕವಾಗಿ ನೋಡುವುದಾದರೆ ಅಶ್ವತ್ಥ ವೃಕ್ಷದಿಂದ ಬರತಕ್ಕಂತಹ ಗಾಳಿಯ ಸೇವನೆಯಿಂದ ಹೆಣ್ಣು ಮಕ್ಕಳಲ್ಲಿ ಉಂಟಾಗಬಹುದಾದಂತಹ ಗರ್ಭಕೋಶದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಹಾಗಾಗಿ ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷ ಪೂಜೆ, ಅಶ್ವತ್ಥ ಪ್ರದಕ್ಷಿಣೆ, ನಾಗಪೂಜೆಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಹೀಗೆ
ಈ ಧನುರ್ಮಾಸದಲ್ಲಿ ನಾವು ಮಾಡುವ ಯಾವುದೇ ಪೂಜೆಗಳು ಕೂಡ 1000 ಬಾರಿ ಪೂಜೆ ಸಲ್ಲಿಸಿದ ಫಲವನ್ನು ಕೊಡುತ್ತವೆ. ಆದ್ದರಿಂದ ಧನುರ್ಮಾಸದಲ್ಲಿ ವಿಶೇಷವಾದ ಪೂಜಾ ವ್ರತಗಳನ್ನು ಅನುಸರಿಸುವುದು ಬಹಳ ಉತ್ತಮ. ಈ ಧನುರ್ಮಾಸದ ಪೂಜಾ ವಿಷಯಗಳನ್ನು ನಾವಿಂದು ತಿಳಿದುಕೊಂಡಿದ್ದು, ಮುಂದಿನ ವಿಡಿಯೋದಲ್ಲಿ ಈ ಧನುರ್ಮಾಸದಲ್ಲಿ ಮಾಡತಕ್ಕಂತಹ ನೈವೇದ್ಯ ಮತ್ತು ಅದರ ಹಿಂದಿನ ವೈಜ್ಞಾನಿಕ ಕಾರಣ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಕೂಡ ತಿಳಿಯೋಣ ಅಂತ ಹೇಳಿ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು.